ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ವಿಷ್ಣು ಬ್ರಹ್ಮಾಂಡದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ಭೂಮಿಯಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ಜನಿಸ್ತಾನೆ. ಆದರೆ ಶ್ರೀಕೃಷ್ಣ ಭೂಮಿಯ ಮೇಲಿದ್ದು ಲೋಕ ಕಲ್ಯಾಣ ಮಾಡುವ ಬದಲು ಸಮುದ್ರದಲ್ಲಿ ತನ್ನ ಅರಮನೆಯನ್ನು ನಿರ್ಮಿಸಿದ್ದ. ಹಾಗಾದ್ರೆ ಶ್ರೀಕೃಷ್ಣ ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸಲು ಕಾರಣ ಏನು ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಪವಾಡ ಪುರುಷ, ಲೀಲಾಮಯಿ. ತನ್ನ ಲೀಲೆಯಿಂದ ಎಲ್ಲವನ್ನ ಗೆದ್ದುಕೊಂಡವನು, ಎಲ್ಲರನ್ನೂ ಪೊರೆದವನು. ದೇಶ ವಿದೇಶಗಳಲ್ಲೂ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇವಾಲಯವಿದೆ ಮತ್ತು ಎಣಿಕೆಗೂ ಮೀರಿದಷ್ಟು ಭಕ್ತರಿದ್ದಾರೆ. ಶ್ರೀಕೃಷ್ಣನ ಆರಾಧನೆಯು ಭಕ್ತರಲ್ಲಿ ಎಂತಹುದ್ದೇ ಸಂಕಷ್ಟಗಳಿದ್ದರೂ ದೂರ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ದೇಶ ವಿದೇಶಗಳಲ್ಲೂ ನಾವು ಶ್ರೀಕೃಷ್ಣನ ಭಕ್ತರನ್ನ ನೋಡಬಹುದು. ಶ್ರೀಕೃಷ್ಣ ಭೂಮಿಯ ಮೇಲೆ ಮಾತ್ರವಲ್ಲ, ಸಾಗರದ ಆಳದಲ್ಲೂ ತನ್ನ ಪವಾಡವನ್ನ ಮೆರೆದವನು. ಶ್ರೀಕೃಷ್ಣನ ಸಾಕಷ್ಟು ಅರಮನೆಗಳು ಸಮುದ್ರದಲ್ಲಿರುವುದೇ ಇದಕ್ಕೆ ಉತ್ತಮ ಉದಾಹರಣೆ. ಶ್ರೀಕೃಷ್ಣ ಸಮುದ್ರದಲ್ಲಿ ತನ್ನ ಅರಮನೆಗಳನ್ನು ನಿರ್ಮಿಸಲು ಸಾಕಷ್ಟು ಕಾರಣಗಳಿವೆ. ಶ್ರೀಕೃಷ್ಣನಿಗೆ ಸಮುದ್ರ ಸಾಗರದಲ್ಲಿ ಅರಮನೆಯನ್ನ ನಿರ್ಮಿಸಿದರೆ ಶತ್ರುಗಳಿಗೆ ಬರಲು ಕಷ್ಟವಾಗಬಹುದು ಎಂಬುದು ಮೊದಲೇ ತಿಳಿದಿತ್ತು. ಇದು ಧರ್ಮವನ್ನ ಅಧರ್ಮದಿಂದ ರಕ್ಷಿಸಲು ಶ್ರೀಕೃಷ್ಣನು ತೆಗೆದುಕೊಂಡ ನಿರ್ಧಾರವೂ ಹೌದು. ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸುವ ಮೂಲಕ ಧರ್ಮವನ್ನ ರಕ್ಷಣೆ ಮಾಡಿದನು. ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸುವುದರಿಂದ ಶತ್ರುಗಳಿಗೆ ಒಳಗೆ ಪ್ರವೇಶಿಸಲು ತುಂಬಾನೇ ಕಠಿಣವಾಗಿತ್ತು. ಅವರಿಗೆ ಸುಲಭವಾಗಿ ಅರಮನೆಯನ್ನ ಸೇರಿ ಯುದ್ಧ ಮಾಡುವುದು ಕಷ್ಟಕರವಾಗಿತ್ತು. ಹಾಗಾಗಿ ಶ್ರೀಕೃಷ್ಣ ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸ್ತಾನೆ. ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸುವುದು ಅಸಾಧ್ಯವೆಂಬುದು ಅಂದಿನ ಕಾಲದಲ್ಲಿ ಸಾಕಷ್ಟು ಜನರ ಮನಸ್ಸಿನಲ್ಲಿತ್ತು. ಆದರೆ ಶ್ರೀಕೃಷ್ಣ ಸಮುದ್ರದಲ್ಲಿ ಸುಂದರವಾದ ಅರಮನೆಯನ್ನ ನಿರ್ಮಿಸುವ ಮೂಲಕ ಅಸಾಧ್ಯವಾದದನ್ನು ಅಚಲನಿಷ್ಠೆಯಿಂದ ಸಾಧ್ಯವಾಗಿಸಬಹುದೆಂದು ತೋರಿಸಿದನು. ಶ್ರೀಕೃಷ್ಣ ಬಹಳ ಹಿಂದೆಯೇ ತಾನು ದ್ವಾರಕೆಯಲ್ಲಿ ನೆಲೆಸುತ್ತೇನೆ ಎಂದು ಹೇಳಿದ್ದನು. ಯಾಕೆಂದರೆ ದ್ವಾರಕೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿತ್ತು. ಹಾಗಾಗಿ ಅವನು ತನ್ನ ಸಾಮ್ರಾಜ್ಯವನ್ನ ದ್ವಾರಕೆಯಲ್ಲಿ ನಿರ್ಮಿಸಲು ಬಯಸಿದನು. ಆ ಸಮಯ ಬಂದಾಗ ಅವನು ದ್ವಾರಕೆಯನ್ನ ಸಮುದ್ರದಲ್ಲಿ ನಿರ್ಮಿಸುವ ಮೂಲಕ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿದನು. ದ್ವಾರಕೆ ಸಮುದ್ರದಲ್ಲಿರುವುದರಿಂದ ಅಲ್ಲಿ ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗತೊಡಗತ್ತೆ. ಇದರಿಂದಾಗಿ ಅಲ್ಲಿನ ಜನರು ಸಮೃದ್ಧಿಯಿಂದಿದ್ದರು. ಶ್ರೀಕೃಷ್ಣನು ಸಮುದ್ರದೊಂದಿಗೆ ಆಳವಾದ ಸಂಬಂಧವನ್ನ ಹೊಂದುವುದರ ಜೊತೆಗೆ ತನ್ನ ಶಕ್ತಿಯ ಕೇಂದ್ರವಾಗಿರಿಸಿಕೊಂಡಿದ್ದನು. ಸಮುದ್ರದಲ್ಲಿರುವ ದ್ವಾರಕೆಯಲ್ಲಿ ವಾಸಿಸುವ ಮೂಲಕ ಶ್ರೀಕೃಷ್ಣನು ಅನೇಕ ರಾಕ್ಷಸರನ್ನ ಅಲ್ಲಿಯೇ ಸಂಹಾರ ಮಾಡಿದನು. ಜನರ ಭದ್ರತೆ, ಅಧಿಕಾರ ಮತ್ತು ಧರ್ಮವನ್ನ ರಕ್ಷಿಸುವ ಉದ್ದೇಶ ಶ್ರೀಕೃಷ್ಣನದ್ದಾಗಿತ್ತು. ಹಾಗಾಗಿ ಅವನು ಸಮುದ್ರದಲ್ಲಿ ದ್ವಾರಕೆಯನ್ನ ನಿರ್ಮಿಸಿದನು. ನೋಡಿದ್ರಲ್ಲ ವೀಕ್ಷಕರೇ, ಸಮುದ್ರದಲ್ಲಿ ಅರಮನೆಯನ್ನ ನಿರ್ಮಿಸುವುದು ಸುರಕ್ಷತೆಯ ಅಂಶವಾಗಿತ್ತು ಮತ್ತು ಧರ್ಮದ ರಕ್ಷಣೆಯಾಗಿತ್ತು. ಶ್ರೀಕೃಷ್ಣ ಅಂದು ಸಮುದ್ರದಲ್ಲಿ ನಿರ್ಮಿಸಿದ ದ್ವಾರಕೆ ಇಂದಿಗೂ ನೀರಿನಲ್ಲಿ ಇದೆ ಎಂದು ಹೇಳಲಾಗುತ್ತೆ. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ.